ಸ್ನೇಹಿತರೆ, ಜೋಗಿಮಟ್ಟಿಗೆ ಏನು ಬರ್ತೀರಾ, ಜೋಗಿಮಟ್ಟಿಗೆ ಬಂದರೆ ಇಲ್ಲೊಂದು ಹಿಮಾ ಫಾಲ್ಸ್ ಅಂತ ಹೇಳಿ ಇದೆ ಕೆಳಗೆ. ಆ ಫಾಲ್ಸಿಗೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಫಾಲ್ಸ್ ಯಾವ ರೀತಿ ಇದೆ ಏನೋ ಗೊತ್ತಿಲ್ಲ. ಫಸ್ಟು ಟೈಮ್ ನಾನು ವಿಸಿಟ್ ಮಾಡ್ತಿರೋದು ಇಂಥ ಪ್ಲೇಸಿಗೆ, ಅದು ಇಂಥ ಚಿತ್ರದುರ್ಗ ಪ್ಲೇಸಿಗೆ. ಇಲ್ಲಿ ಫಾಲ್ಸು ಇದೆ ಅಂತ ಯಾರೇ, ಹಿಮಾ ಫಾಲ್ಸ್ ಅಂತೆ ಅದ್ರ ಹೆಸರು. ಬನ್ನಿ ನೋಡೋಣ ಅದು ಯಾವ ರೀತಿ ಇದೆ ಅಂತೇಳಿ, ಅದನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣಲ್ಲ. ಬರೋದೇ ಬಂದಿವಂತ ಅಲ್ಲಿಂದ ರೋಡ್ ಮಾತ್ರ ಸಾಗೋದಾಗಿದೆ. ಆಫ್ ರೋಡಿಂಗ್, ನಮ್ಮದು ಆಫ್ ರೋಡಿಂಗ್ ಗಾಡಿನೇ ತೊಗೊಳ್ಳಿ ಇವರು. ಓಹೋ, ಎಲ್ಲಿಂದ ದಾರಿ ಗುರು ಇಲ್ಲಿ? ಹಾಂ, ದಾರಿ ಯಾವುದು? ಆಫ್ ರೋಡಿಂಗ್ ಇದೆ, ನಡ್ಕೊಂಡು ಹೋಗ್ಬೇಕು ಕೆಳಿ ಕೆಳಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನೀರು ಬರ್ತಿದೆ ಕೇಳು ಅಣ್ಣ. ಫಾಲ್ಸ್ ಇದೆಯಾ? ನೀರು ಬರ್ತಿದೆಯಾ? ಎಷ್ಟು ಮೀಟ್ರ್ ಇಲ್ಲಿಂದ? 100 ಮೀಟ್ರ್ ಆಗುತ್ತೆ. ಹೌದಾ, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿಂದ 100 ಮೀಟ್ರ್ ಅಂತೆ ನಡ್ಕೊಂಡು ಹೋಗ್ಬೇಕು. ಕೆಳಕ್ಕೆ ಹಿಮಾ ಫಾಲ್ಸ್ ಸಿಗುತ್ತೆ. ಏನಾ ನೀನು ಕಾಡೊಳಗೆಲ್ಲ ನನಗೆ ಎಂಥ ಹಣ್ಣು ಎಂಥ ಗಿಡ ಅಂತೆಲ್ಲ ಕೇಳಬೇಡ ದಯವಿಟ್ಟು. ಗೊತ್ತಿಲ್ಲಿದ್ನಲ್ಲವ, ಗೊತ್ತಿರೋದು ಹೇಳ್ಬೋದು, ಗೊತ್ತಿಲ್ಲಿದ್ದೆಲ್ಲ ಹೇಳೋಕ್ಕಾಗಲ್ಲ ನನ್ನ ಕೈಲಿ. ತಿನ್ನು. ಹಾಂ ಮಚ್ಚ, ತಿನ್ನು. ಬದುಕಿರೆ ಕರ್ಕೊಂಡು ಹೋಗ್ತೀನಿ, ಸಾತ್ರೆ ಇಲ್ಲೇ ಬಿಟ್ಟೋಯ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸ್ನೇಹಿತರೆ, ಇಲ್ಲಿಗೆ ಸೌಂಡ್ ಕೇಳ್ತಾ ಇದೆ, ನೀರರಿಯೋದು ಹಿಮಾ ಫಾಲ್ಸಿಂದು. ಬನ್ನಿ, ಜೋಗಿಮಟ್ಟಿಯ ಕೆಳಗೆ ಬರುವಂಥದ್ದೇ ಹಿಮಾ ಫಾಲ್ಸ್. ಅದನ್ನೂ ಒಂದು ನೋಡ್ಬಿಡೋಣ. ಅಯ್ಯಯ್ಯೋ, ಮತ್ತೆ ನಡೆಯೋಕ್ಕೆ ದಾರಿನೂ ಅಷ್ಟೇ ಚೆನ್ನಾಗಿತ್ತು. ಏನಂತೀಯ? ಸೌಂಡ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಬನ್ನಿ ಬನ್ನಿ. ಸ್ನೇಹಿತರೆ, ಏನು ನೋಡ್ತಾ ಅಣ್ಣ, ಇದೆ ಅಲ್ಲ ಹಿಮಾ ಫಾಲ್ಸು? ಶಿವಲಿಂಗ ಇರೋದು ಒಳಗೆ ಶಿವಲಿಂಗ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಂದಿ. ಇದು ಕಲ್ಲಲ್ಲೇ ಮೂಡಿರೋದಲ್ಲ, ಇದು ನ್ಯಾಚುರಲ್ ನಂದಿ. ನೋಡ್ತಾ ಇರ್ಬೋದು, ಯಾವುದೇ ಥರ ಕೆತ್ತನೆ ಮಾಡಿಲ್ಲ. ಹಾಗಾಗಿ ಅದನ್ನು ನೋಡ್ತಾ ಇದ್ದೀರಾ, ಇದೇ ಹಿಮಾ ಫಾಲ್ಸು. ಏನು ನೋಡ್ತಾ ಇದ್ದೀರಾ, ಮೇಲಿಂದ ನೀರು ಬೀಳ್ತಾ ಇದೆ. ನೋಡ್ತಿರಲ್ಲ, ಇದು ನ್ಯಾಚುರಲ್ ನಂದಿ. ಯಾವುದೇ ರೀತಿ ಕೆತ್ತನೆ ಮಾಡಿರೋದಲ್ಲ, ಬಂಡಲ್ಲೇ ಒಡ್ಮೂಡಿರೋದು. ಹಾಗೂ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಒಳಗೆ ಒಂದು ಶಿವಲಿಂಗ ಇದೆ. ಡೈಲಿ ಪೂಜೆ ಮಾಡ್ತಾರಲ್ಲ, ಡೈಲಿ ಪೂಜೆ ನಡೆಯುತ್ತಾ? ಹೌದಾ? ಹಾಂ, ಇಲ್ಲಿ ಶಿವಲಿಂಗ ಇದೆ. ಭಾಳ ಚೆನ್ನಾಗಿ ಸಾಕಷ್ಟು ಇದೆ. ಸ್ನೇಹಿತರೆ ನೋಡಿ, ನ್ಯಾಚುರಲ್ ನಂದಿ ಭಾಳ ಹುಷಾರಾಗಿ. ನೋಡಿ, ಇದು ನ್ಯಾಚುರಲ್ ನಂದಿ. ಯಾವುದೇ ರೀತಿ ನಿಮಗೆ ಒಡ್ಮೊಡಿರೋದಲ್ಲ. ನೋಡಿ, ಈ ನೀರೊಳಗೆ
ಈಗ ನಾನು ಹೋಗ್ತಾ ಇರೋದು ಈಶ್ವರನ ಹತ್ರ ಹೋಗ್ತಾ ಇದ್ದೀನಿ. ನೀರು ಆಲ್ಮೋಸ್ಟು ಇಷ್ಟೇ ಇಷ್ಟಿದೆ, ಹಾಗಾಗಿ ನೀರು ಇಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ನೋಡಿ ಮೇಲಿಂದ ನೀರು ಬೀಳ್ತಾ ಇದೆ. ಅಲ್ಲಿ ಶಿವಲಿಂಗ ಇದೆ, ಭಕ್ತರು ಬಂದು ಡೈಲಿ ಪೂಜೆ ಮಾಡ್ತಾರೆ. ಹಾಗಾಗಿ ಅದ್ರ ಮೇಲೆ ನೀರು ಬೀಳುತ್ತೆ. ಇನ್ನೂ ತುಂಬಾ ನೀರು ಬರುತ್ತಂತೆ ಇಲ್ಲಿ, ಹಾಗಾಗಿ ಸಾಕಷ್ಟು ನೀರು ಬರುತ್ತೆ. ನಾನು ಆದಷ್ಟು ಹತ್ರ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಶಿವಲಿಂಗ ಅಲ್ಲಿವರೆಗೂ ಫುಲ್ ನೀರು ಬೀಳುತ್ತೆ ಬ್ಯಾಗಿತ್ತು. ಸ್ನೇಹಿತರೆ, ಇಲ್ಲಿಂದ ನೀರು ಬಿಡ್ತಾರೆ ನೋಡ್ತಾ ಇದ್ದೀರಾ, ಸೂಪರ್ ಆಗಿದೆ. ಇನ್ನೂ ಜಾಸ್ತಿನೇ ನೀರು ಬರುತ್ತೆ ಇಲ್ಲಿ. ಹಾಗಾಗಿ ಮೇಲೆ ಶಿವಲಿಂಗ ಇದೆ, ಅಲ್ಲೊಂದು ನಂದಿ ಇದೆ, ಒಂದು ನಂದಿ ಇಟ್ಟಿದ್ದಾರೆ. ಹಾಗಾಗಿ ಪೂಜೆ ಮಾಡ್ತಾರೆ, ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಭಾಳನೇ ವಿಶೇಷವಾಗಿದ್ದು ಇದು ಹಿಮ ಫಾಲ್ಸ್ ಅಂತಲೇ ಕರೀತಾರೆ ಇದನ್ನ. ಒಂದ್ಸತಿ ಇದು ಏನು ನೀವು ಜೋಗಿಮಟ್ಟಿ ಬರ್ತೀರೋ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ನೋಡಿ ಗುಹೆ ಥರ ಇದೆ, ಗುಹೆ ಒಳಗೆ ಒಂದು ಫಾಲ್ಸ್ ಒಳಗೆ ಒಂದು ಶಿವಲಿಂಗ. ಓ ಸೂಪರ್. ಮಾತ್ರ ನನ್ನ ಮೊಬೈಲೆಲ್ಲ ಇದೆ, ಆದರೂ ಕೂಡ ನಾನು ಇಷ್ಟು ದೂರ ನಡ್ಕೊಂಬಂದೆ. ಅದು ಮೇಲೆ ಹೋಗ್ಬೇಕು ಅಂದರೆ ಬಟ್ಟೆ ಎಲ್ಲ ತೆಗೆದು ಹೋಗಬೇಕು. ನೋಡಿ ಒಂದು ಗುಹೆ ರೀತಿ ಇದೆ, ಇಲ್ಲೆಲ್ಲ ನೀರು ಇರ್ತಾ ಇದೆ. ನೋಡಿ ಇದನ್ನ ಬರದ ನಾಡು, ಬಿಸಿಲಿನ ನಾಡು ಚಿತ್ರದುರ್ಗ ಅಂತ ಕರೀತಾರೆ. ಇಂಥ ನಾಡಲ್ಲಿ ಇಂಥ ಫಾಲ್ಸ್ ಇದೆ, ಅಲ್ಗ ಹಸಿರು ಒದ್ದಿರೋಂಥ ಒಂದು ಜೋಗಿಮಟ್ಟಿಯ ವ್ಯೂ ಪಾಯಿಂಟ್ ಇದೆ. ಕಲ್ಲಿನ ಕೋಟೆ ಅಲ್ದಲೆ ಒಂದ್ಸತಿ ಇದನ್ನೂ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಒಂದ್ಸತಿ ದುರ್ಗಕ್ಕೆ ಬರೋರು ಒಂದ್ಸತಿ ಇದನ್ನೂ ಒಂದ್ಸತಿ ವಿಸಿಟ್ ಮಾಡಿ, ಸೂಪರಾಗಿರುತ್ತೆ.